ಸಮಸ್ತ ವೀರಶೈವ ಲಿಂಗಾಯತ ಎಲ್ಲ ಸಮುದಾಯಗಳಿಗೆ ತುಂಬಲಾಗದ ನಷ್ಟವನ್ನು ಉಂಟು ಮಾಡಿದೆ. ಅವರು ತಮ್ಮ ಜೀವಿತ ಕಾಲದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಅನೇಕ ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಈ ಭಾಗವನ್ನು ಪ್ರತಿನಿಧಿಸುವುದರ ಜೊತೆಗೆ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂತಹ ಅಪರೂಪದ ವ್ಯಕ್ತಿಗಳು. ಒಂದು ಸಂದರ್ಭದಲ್ಲಿ ಸಮಾಜ ಇಬ್ಬಾಗ ಆಗಿ ಹೋಗುವ ಪ್ರಸಂಗ ಬಂದಾಗ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ನಿಂತುಕೊಂಡು ಸಮಾಜವನ್ನು ಒಡೆಯದಂತೆ ತಡೆದಿರುವಂತಹ ಏಕೈಕ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಶ್ರೀಶೈಲ ಪೀಠದ ಜೊತೆಗೆ ನಿಕಟವಾಗಿರುವಂಥ ಸಂಪರ್ಕವನ್ನು ಇಟ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಅಪಾರವಾಗಿರುವಂತಹ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಪಂಚಪೀಠಗಳ ಸಮಸ್ತ ಮಠಗಳ ಸೇವೆಯನ್ನು ಕೂಡ ಮಾಡ್ತಾ ಇವತ್ತು ಆದರ್ಶ ಬದುಕನ್ನು ಬದುಕಿರುವಂತಹ ಒಬ್ಬ ಅಪರೂಪದ ವ್ಯಕ್ತಿಗಳು. ತಮ್ಮ 95ನೇ ವಯಸ್ಸಿನಲ್ಲಿ ಅವರಿದ್ದರೂ ಕೂಡ ಅವರ ಅಗಾಧವಾಗಿರುವಂಥ ನೆನಪಿನ ಶಕ್ತಿ, ಸಮಾಜದ ಬಗ್ಗೆ ಇರುವಂಥ ಕಾಳಜಿ, ತೊಂದರೆಯಲ್ಲಿರುವಂಥವ್ರ ಬಗ್ಗೆ ವಾತ್ಸಲ್ಯ, ಇವೆಲ್ಲವುಗಳನ್ನು ಗಮನಿಸಿದರೆ ಅಂಥ ವ್ಯಕ್ತಿಗಳನ್ನು ನಾವು ಮುಂದೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಭಾವ ನಮಗೆ ಉಂಟಾಗ್ತಾ ಇದೆ. ಇವತ್ತು ಅವರು ಎಲ್ಲ ಮಠಗಳಿಗೆ, ಧರ್ಮಕ್ಷೇತ್ರಗಳಿಗೆ, ಸಮಾಜಕ್ಕೆ ನೀಡಿರುವಂತಹ ದಾನದ ಮೂಲಕ ಒಬ್ಬ ದಾನಶೂರ, ದಾನವೀರ ವ್ಯಕ್ತಿಯನ್ನು ಕೂಡ ನಾವು ಕಳೆದುಕೊಂಡವರಾಗಿದ್ದೇವೆ. ಪಂಚಪೀಠಗಳ ಮೇಲೆ ಮತ್ತು ನಾಡಿನ ಎಲ್ಲ ಮಠಪೀಠಗಳ ಮೇಲೆ ವಿಶೇಷವಾಗಿರುವಂಥ ಗೌರವವನ್ನು ಇಟ್ಕೊಂಡಿರುವಂಥ ಅವರು ಈ ಒಟ್ಟು ಸಮಾಜ ಒಂದಾಗಿರಬೇಕು, ಸಮಾಜ ಗಟ್ಟಿಯಾಗಿರಬೇಕು, ಅದಕ್ಕಾಗಿ ಯಾವುದೇ ತ್ಯಾಗ ಮಾಡಲಿಕ್ಕೂ ಕೂಡ ನಾನು ಸಿದ್ಧ ಅನ್ನುವಂತಹ ಭಾವನೆಯನ್ನು ಅವರು ತಾಳಿದವರಾಗಿದ್ದರು.